ಇದು ಶ್ರೀ ವೀರ ಮಹೇಶ್ವರ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ವೀರಶೈವ ಸಮಾಜ ಸಂಘ ಇದರ ಒಳಪಂಗಡ ಆಗಿರುವಂತಹ ಬೇಡ ಜಂಗಮ ಸಮಾಜದ ವತಿಯಿಂದ ಈ ಇತ್ತೀಚಿನ 3 ತಿಂಗಳಲ್ಲಿ ಜಂಗಮ ಸಮಾಜದ ವ್ಯಕ್ತಿಗಳ ಪರಪರೆ ಕೊಲೆಗಳಾಗುತ್ತಿವೆ. 3 ತಿಂಗಳಲ್ಲಿ 3 ಕೊಲೆಗಳಾಗವು. ಈಗ ಈ 3 ಕೊಲೆಗಳಲ್ಲಿ ಚಿತ್ರದುರ್ಗ ಮೂಲದ ಶ್ರೀ ರೇಣುಕಾ ಸ್ವಾಮಿ ಇದುವರೆಗೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿಗಳಾದಂಥ ಕಮಿಷನರ್ ಅಂತ ಡಿ ದಯಾನಂದ್ ಸರ್ ಅವರು, DCP ಆದಂಥ ಗಿರೀಶ್ ಸರ್, ACP ಆದಂಥ ಚಂದನ್ ಸರ್ ಹಾಗೂ SPP ಆದಂಥ ಪ್ರಸನ್ನ ಕುಮಾರ್ ಸರ್ ಈ ಒಂದು ಜಂಗಮ ಸಮಾಜಕ್ಕೆ ನ್ಯಾಯ ಕೊಡಿಸುವಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ. ಇವರು ತೋರಿಸಿದಂಥ ಕೆಲಸ ಹೆಂಗೈತೆ ಅಂದ್ರೆ ಇನ್ನು ಮುಂದೆ ಯಾರು ಕಾನೂನನ್ನ ಕೈಗೆತ್ತುವ ಒಂದು ಅಪರಾಧ ಕೃತ್ಯವನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಇದೇ ರೀತಿ 12 ಕೊಲೆಗಳು ಜಂಗಮ ಸಮಾಜ ಆಗ್ಯಾವು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತೀನಿ, ಈ ವಿಷಯದಲ್ಲಿ ಅವರು ಭಯಂಕರ ಒಂದು ದೃಢ ನಿರ್ಧಾರವನ್ನು ಅಂತ ಹೇಳ್ಕೊಂಡಿದ್ದಾರೆ. 12 ಕೊಲೆಗಳಲ್ಲೂ ಇದೇ ರೀತಿ ದಕ್ಷ ಅಧಿಕಾರಿಗಳನ್ನು ಹಾಕಿ ಅವಕ್ಕೂ ಆ ಕೊಲೆಗಳಿಗೂ ನ್ಯಾಯ ಕೊಡಿಸುವಂತ, ಆ ಕುಟುಂಬಗಳಿಗೆ ನ್ಯಾಯ ಸಿಗುವಂತ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಾಜ ವತಿಯಿಂದ ಮನಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊತೀನಿ. ಇನ್ನೊಂದು ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ರೇಣುಕಾ ಬರ್ಬರವಾಗಿ ಕೊಲೆಯಾದಂಥ ರೇಣುಕಾ ಸ್ವಾಮಿ ಅಣ್ಣ ತಮ್ಮ ಇಲ್ಲ, ದುಡ್ದಾಕೋರು ಯಾರಿಲ್ಲ ಕುಟುಂಬಕ್ಕೆ. ಮತ್ತು ತಂದೆ ತಾಯಿಗಳು ವಯಸ್ಸಾದವ್ರದ್ರ ಅವಾಗ ಯಾರೋ ಮಕ್ಕಳಿಲ್ಲ. ಈಗ ಫ್ಯಾಮಿಲಿಯಾಗ ಇವನೊಬ್ಬರೇ ದುಡಿಯೋರು ಯಾರೂ ಇಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ದಯಾಳುಗಳ ತಾವು ನಮಗ ನಾವು ಹಕ್ಕು ಒತ್ತಾಯ ಮಾಡೋದಿಲ್ಲ, ಕೇಳೋದಿಲ್ಲ, ಒತ್ತಾಯ ಮಾಡೋದಿಲ್ಲ, ಸ್ಟ್ರೈಕ್ ಮಾಡೋದಿಲ್ಲ. ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ಆ ಒಂದು ನಮ್ಮ ಸಹೋದರಿಗೆ ಸರ್ಕಾರದ ನೌಕರಿ ಕೊಡ್ಬೇಕಂತ ಕೇಳ್ಕೊತೀವಿ. ಇದನ್ನು ದಯವಿಟ್ಟು ನಾ ಮಾಧ್ಯಮದ ಮಿತ್ರರ ಮೂಲಕ ವಿನಂತಿ ಮಾಡ್ಕೊತೀನಿ. ಈಗ ನೀವು ಒಂದು ಮಾಧ್ಯಮದವ್ರ ಸಹಿತ ಒಂದು ತಮ್ಮ ನ್ಯಾಯಾಂಗದ ಒಂದು ಮುಖ ಇದ್ದಂಗೆ ಈಗ ನೀವು ಕೆಲವು ಮೀಡಿಯಾದವ್ರು ಭಯಂಕರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ರಿ ಅದರಿಂದಲೇ ಈ ಕೇಸ್ ಹೊರಗೆ ಬಂತು. ದಯವಿಟ್ಟು ನೀವು ಸಹ ಈ ಸುದ್ದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ಸುದ್ದಿಯನ್ನು ಹಾಕಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಈಗ ನಮ್ಮ ಸಮಾಜದ ಹಿರಿಯರಾದಂಥ ವಂಶಾಕರ್ ಸರ್ ಮಾತಾಡ್ತಾರೆ. ನಮಸ್ಕರಿಸುತ್ತಾ, ಇತ್ತೀಚಿನ ದಿನಮಾನಗಳಲ್ಲಿ ಜಂಗಮ ಸಮಾಜದ ಮೇಲೆ ಅನೇಕ ರೀತಿಯ ಅನ್ಯಾಯಗಳು ಸತತವಾಗಿ ಬೆಳೆಸುತ್ತಲೇ ಇರುತ್ತವೆ. ಇತ್ತೀಚಿನ ದಿನಮಾನಗಳಲ್ಲಿ ಬೇಡ ಜಂಗಮ ಸಮಾಜದ ಮೇಲೆ ಸರ್ಕಾರದಿಂದಾಗಲಿ ಅಥವಾ ಇತರೆ ವ್ಯಕ್ತಿಗಳಿಂದಾಗಲಿ ಸತತವಾಗಿ ಅನ್ಯಾಯಗಳು ಜರುಗುತ್ತಲೇ ಬರುತ್ತಿವೆ. ನೇಹಾ ಹಿರೇಮಠ್ ಹತ್ಯೆಯ ಕೇಸಿನಿಂದ ಹಿಡಿದುಕೊಂಡು ರೇಣುಕಾ ಸ್ವಾಮಿಯವರ ಹತ್ಯೆಯವರೆಗಿನ ಘಟನಾವಳಿಗಳನ್ನ ನೋಡಿದರೆ ಜಂಗಮ ಸಮಾಜ ಇಡಿಯಾಗಿ ಪ್ರತಿಭಟಿಸ್ತಾ ಇದ್ರೂ ಕೂಡ ಯೋಗ್ಯವಾಗಿರ್ತಕ್ಕಂಥ ನ್ಯಾಯ ಆಯಾ ಸರ್ಕಾರದಿಂದ ದೊರೆಯುತ್ತಿಲ್ಲ. ಕೇವಲ ಇದೊಂದೇ ಹತ್ಯೆಗಳ ಪ್ರಕರಣವಲ್ಲ, ಸಮಾಜಕ್ಕೆ ದೊರೆಯಬೇಕಾದ ನ್ಯಾಯಗಳು ಕೂಡ ಯೋಗ್ಯ ರೀತಿಯಲ್ಲಿ ದೊರೆಯುತ್ತಿಲ್ಲ. ಕೆಲ ಅಧಿಕಾರಿಗಳ ಮೇಲೆ ಬೇಡ ಜಂಗಮ ಪ್ರಮಾಣ ಪತ್ರ ಅವರು ಕೊಟ್ಟ ಹಿನ್ನೆಲೆಯಲ್ಲಿ ಅವರ ಮೇಲೆ ಅಕ್ರಮಗಳ ಎಸಗಿದ್ದಾರೆಂದು ತಪ್ಪು ದಂಡನೆಯನ್ನು ಕೊಡಲಾಗ್ತಾ ಇದೆ. ಹಾಗೆಯೇ ಬೇಡ ಜಂಗಮ ಸಮಾಜದ ಪ್ರಮಾಣ ಪತ್ರಗಳನ್ನು ಕೊಡಮಾಡದೇ ಇರೋದಕ್ಕೆ ಸರ್ಕಾರ ಹಿನ್ನೆಲೆಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಸಮಾಜದ ಮೇಲೆ ನಡೀತಾ ಇರತಕ್ಕಂಥ ಎಲ್ಲ ಅನ್ಯಾಯಗಳನ್ನು, ದಬ್ಬಾಳಿಕೆಗಳನ್ನು ನಮ್ಮ ಸಮಾಜವು ಒಂದಾಗಿ ಪ್ರತಿಭಟಿಸ್ತಾ ಇದೆ. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿ ಹತ್ಯೆಯಾಗಲಿ, ನೇಹಾ ಹಿರೇಮಠ್ ಹತ್ಯೆಯಾಗಲಿ ಇವುಗಳನ್ನೆಲ್ಲ ಪಾರದರ್ಶಕವಾಗಿ ಪರಿಶೋಧಿಸಿ ತಪ್ಪಿತಸ್ಥರಿಗೆ ಯೋಗ್ಯ ಶಿಕ್ಷೆಯನ್ನು ಕೊಡಬೇಕು. ಆ ಮೂಲಕ ಸಮಾಜ ಒತ್ತಾಯಿಸುತ್ತದೆ, ಆಗ್ರಹಿಸುತ್ತದೆ ಎಂದು ಇವತ್ತು ಇಳಕಲ್ಲಿನ ವೀರಮಹೇಶ್ವರ ಜಂಗಮ ಸಮಾಜದ ಸಂಘಟನೆಯ ವತಿಯಿಂದ, ಬೇಡ ಜಂಗಮ ಸಮಾಜದ ವತಿಯಿಂದ ನಾವು ಸರ್ಕಾರವನ್ನು ಆಗ್ರಹಪಡಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ರೇಣುಕಾ ಸ್ವಾಮಿಯವರ ಪರಿಶೋಧನೆಯಲ್ಲಿ ಅತ್ಯಂತ ವಿಜಯಶಾಲಿಯಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ನ್ಯಾಯಾಂಗ ಅಧಿಕಾರಿಗಳಿಗೆ ಸಮಾಜವು ಋಣಿಯಾಗಿದೆ. ಅದು ಇನ್ನಷ್ಟು ಪರಿಶೋಧಿಸಿ ತಪ್ಪಿತಸ್ಥರಿಗೆ ಯೋಗ್ಯ ಶಿಕ್ಷೆ ಆಗಲಿ ಅಂತ ಸಮಾಜ ಒತ್ತಾಯಿಸುತ್ತದೆ. ಆ ಮೂಲಕ ಸರ್ಕಾರವನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಗೃಹ ಸಚಿವರನ್ನು ಕೂಡ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿಯ ಬರ್ಬರೆ ಹತ್ಯೆ ಆಗಿರುವುದಕ್ಕೆ ಆ ಕುಟುಂಬಕ್ಕೆ ಪ್ರಾಮಾಣಿಕವಾದ ನ್ಯಾಯವನ್ನು ಕೊಡಿಸುತ್ತಿರುವಂತಹ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ನ್ಯಾಯಾಂಗ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸರ್ಕಾರದ ಸಲ್ಲಿಸುವ ಪ್ರಯುಕ್ತವಾಗಿ ಇಂದು ಅಭಿನಂದನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೆವು. ಆ ಪ್ರಯುಕ್ತವಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಂದ ಮಾನ್ಯ ಸಾಹೇಬರವರಿಗೆ ನಮ್ಮ ಸಮಾಜದಿಂದ ಮನವಿಯನ್ನು ಈಗ ಅರ್ಪಿಸ್ತಾ ಇದ್ದೀವಿ. ಮನವಿಯನ್ನು ವೀರ ಮಹೇಶ್ವರ ಜಂಗಮ ಸಮಾಜ
ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಸಂಗಮೇಶ್ ಸಾರಂಗಮಠರು ಓದಿ ಹೇಳ್ತಾರೆ. ವೀರ ಮಹೇಶ್ವರ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಇಳಕಲ್ ಮುಂದೆ ಇವರಿಗೆ ಮಾನ್ಯ ಹಾಗೂ ಮಾಡಿರುವಂಥ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಿ ಯಾವುದೇ ಒತ್ತಡಕ್ಕೆ ಮನೆಯದೇ ಕೆಲಸ ಮಾಡಿರುವಂತಹ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆ ಅಧಿಕಾರಿಗಳಿಗೆ ಇಳಕಲ್ ತಾಲೂಕಿನ ವೀರ ಮಹೇಶ್ವರ ಜಂಗಮ ಸಮಾಜದ ಬಾಂಧವರಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೂ ಈ ಹತ್ಯೆಯನ್ನು ಮತ್ತು ನೇಣಾ ಹಾಗೂ ಸಹನಾ ಹಿರೇಮಠ ಹತ್ಯೆಗಳನ್ನು ಕೂಡ ಪಾರದರ್ಶಕವಾಗಿ ಪರಿಶೋಧಿಸಿ ತಪ್ಪಿತಸ್ಥರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಲು ಸಮಸ್ತ ಸಮಾಜ ಬಾಂಧವರು ವಿನಂತಿಸಿಕೊಳ್ಳುತ್ತೇವೆ. ಸ್ವಲ್ಪ